ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನದಂದು ಈ ಆಗಾ ಲೇಔಟ್ ಮತ್ತೆ ಜಿ ಕಾರ್ಪೊರೇಷನ್ ಲೇಔಟ್ನ ಎರಡೂ ಬಡಾವಣೆಗಳಲ್ಲಿರ್ತಕ್ಕಂಥ ಪಾರ್ಕ್ಗಳನ್ನ ಸ್ವಚ್ಛಗೊಳಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂದೇಶ ಏನಿದೆ, ಅವರ ಆಶಯ ಏನಿದೆ, ಅದಕ್ಕೆ ಪೂರಕವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರ್ಕೊಂಡು ಎರಡೂ ಉದ್ಯಾನವನಗಳನ್ನ ಸ್ವಚ್ಛ ಮಾಡಿ ನಮ್ಮ ನಗರಸಭೆ ವಿಧರ್ಮ ತಂಡದ ಅವರು, ನಮ್ಮ ಪುಟ್ಟಣ್ಣ, ಹಾಸ್ಟೆಲ್ ವಾರ್ಡನ್ ಮಂಜಪ್ಪ ಮತ್ತು ಅವರ ಎಲ್ಲ ತಂಡ ಹಾಗೂ ಆಗಾ ಲೇಔಟ್ ಮತ್ತು ಜಿ ಕಾರ್ಪೊರೇಷನ್ ನಿವಾಸಿಗಳು ಇವರೆಲ್ಲರೂ ಸೇರಿ ಇವತ್ತು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಸ್ವಚ್ಛತೆ ಬಹಳ ದೊಡ್ಡ ವಿಷಯ. ಸ್ವಚ್ಛತೆ ಗಾಂಧೀಜಿಯವ್ರಿಗೆ ಅವರೆಲ್ಲರನ್ನೂ ಅವರ ಆಶಯಗಳಂತೆ ನಾವೆಲ್ಲ ನಡ್ಕೊಳ್ಳೋಣ, ಮತ್ತೆ ಒಂದು ಸುಂದರವಾದ ರಾಮನಗರವನ್ನು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ತಾ ಪ್ರತಿನಿತ್ಯ ನೆನೆಸ್ಬೇಕು. ಯಾಕಂದ್ರೆ ಅಂತ ಒಂದು ಮಹಾನ್ ದಾರ್ಶನಿಕ, ಮಹಾನ್ ಮಾನವತಾವಾದಿ, ಜಗತ್ತಿನಲ್ಲೇನೆ ಇವತ್ತು ಎಲ್ಲ ದೇಶಗಳವರು ಕೂಡ ಅವ್ರನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಮಾತಾಡಿರ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಸೂರ್ಯಚಂದ್ರರಿರುವಷ್ಟು ತನಕ ಪ್ರಸ್ತುತ. ಅಂಬೇಡ್ಕರ್ ಸರ್ನ ಕಳ್ಕೊಂಡ ದಿನ, ಸೊ ಅದರ ಪ್ರಯುಕ್ತ ಪರಿನಿರ್ವಾಣ ಅಂದ್ಕೊಂಡು ಇವತ್ತು ರಾಮನಗರ ನಗರಸಭೆ ಆಯೋಜನೆಯೊಂದಿಗೆ ನಮ್ಮ ವಿಧರ್ಮ ಟೀಮ್ ಇದೆ, ಒಂದೆರಡು ಪಾರ್ಕ್ ಸ್ವಚ್ಛತೆ ಮಾಡ್ತಾ ಇದೀವಿ. ವೆರಿ ಸಿಂಪಲ್. ಭಾರತ ಸಂವಿಧಾನ ಅಂದ್ರೆ ನಮಗೆ ದೇವ್ರಿದ್ದಂಗೆ. ತಂದೆಯರು ಹೆಂಗೋ ಮತ್ತೆ ರೈತರು ಹೆಂಗೋ, ಅದ್ ಬಿಟ್ರೆ ಸಂವಿಧಾನ ನಮ್ಮ ದೇವರು. 51A(G) ಅಂತ ಆರ್ಟಿಕಲ್ ಇದೆ, ಪ್ರತಿಯೊಬ್ಬರು ಅದು ದಯವಿಟ್ಟು ಓದ್ಬೇಕು. ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ, ಪರಿಸರ ಸಂರಕ್ಷಣೆ, ಉಳಿಸೋದು, ಬೆಳೆಸೋದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ ಮತ್ತು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಮೂಲವಾಗಿ ಅದನ್ನ ಅಳವಡಿಸ್ಕೊಳ್ಬೇಕು. ನಾವು ಪ್ರತಿಮೆ ಮಾಡೋದು, ಹೂನರ್ ಹಾಕೋದು ಸೆಕೆಂಡ್ರಿ, ಓಕೆ, ನಮ್ಮ ಪ್ರೀತಿ ವಿಶ್ವಾಸ. ಮೂಲ ಬದಲಾದ್ರೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ನಾವೆಲ್ಲ ಒಂದು ಸ್ವಲ್ಪ ಜಾಗೃತಿ ಮೂಡಿಸಂಗಾಗುತ್ತೆ. ಮತ್ತೆ ಮೇನು ಪುರಸಭೆ, ನಗರಸಭೆ ಕಾರ್ಮಿಕರಲ್ಲ, ಅವರು ನಮ್ಮಂತರ ಮನುಷ್ಯರು. ನಾವೆಲ್ಲ ಬಿಸಾಕ್ತೀವಿ ವೇಸ್ಟೇಜ್ನ, ಅದು ಸ್ಮೆಲ್ ಬಂದು. ಸೊ ಅವ್ರಿಗೂ ನಮ್ಮ ತರ ಆರೋಗ್ಯ ಇದೆ, ಅದು ತೆಗಿಬೇಕಾದ್ರೆ ಇನ್ಫೆಕ್ಷನ್ ಆಗುತ್ತೆ. ಸೊ ಅವ್ರು ಯಾರು ದಿಕ್ಕು? ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಜವಾಬ್ದಾರಿ ತಗೋಬೇಕು. ಕಸ ಹಾಕೋದು ಎಷ್ಟು ಜವಾಬ್ದಾರಿನೋ ಅದೇ ತರ ಅದು ವಿಂಗಡಿಸಿ ಬರುವಂತ ನಗರಸಭೆ ಪುರಸಭೆ ಗಾಡಿಗಳಿಗೆ ಕೊಡ್ಬೇಕಂತ ಈ ವಿಚಾರ ಈ ಮುಖಾಂತರ ನಿಮ್ಗೆ ಹೇಳ್ಕೊತೀವಿ. ಇವತ್ತು ನಾವು ಆಗಾ ಲೇಔಟ್ ನ ಬಡವಾಡೆ ಪಾರ್ಕ್ ಏನಿದೆ, ಒಂದ್ 2-3 ಪಾರ್ಕ್ ಇದೆ. ಒಂದ್ 2-3 ಪಾರ್ಕ್ ನ ನಮ್ಮ ಯುಧರ್ಮ ತಂಡ ಮತ್ತೆ ನಮ್ಮೆಲ್ಲ ಪೌರ ಕಾರ್ಮಿಕರ ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲ ಕ್ಲೀನ್ ಮಾಡಿದೀವಿ. ಸೊ ದಟ್ ಜನಗಳಿಗೆ ಆರಾಮಾಗಿ ವಿಶ್ರಾಂತಿ ತೊಗೊಳಕ್ಕೆ ಪಾರ್ಕ್ ಬರ್ತಾರೆ, ಓಡಾಡ್ತಾರೆ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಒಂದು ಎಲ್ಲ ಕ್ಲೀನ್ ಮಾಡಿದೀವಿ. ಸೊ ಈ ಮೂಲಕ ಎಲ್ಲರಲ್ಲೂ ಇವತ್ತು ನಮಗೆ ಒಂದು ತುಂಬಾ ಕಮ್ಮಿ ಜನ ವಾಲಂಟಿಯರ್ ಸಿಕ್ಕಿದ್ರು. ಬಟ್ ಮುಂದಿನ ದಿನಗಳಲ್ಲಿ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ. ಯಾಕೆಂದ್ರೆ ಇದು ಟೀಮ್ ವರ್ಕ್, ಯಾರೋ ಒಬ್ರು ಇಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಸೊ ಟೀಮ್ ವರ್ಕ್ ಆಗಿರೋದ್ರಿಂದ ಹೆಚ್ಚು ಜನ ಭಾಗಿಯಾಗಿ ನಮ್ಮ ರಾಮನಗರನ ಸ್ವಚ್ಛ ರಾಮನಗರ ಮಾಡೋಣ ಅಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಂತೀನಿ.